ದಾವಣಗೆರೆ ಜಿಲ್ಲೆ ಏನು ದೇವನಗರಿ ಅಂತ ಕರೆಸಿಕೊಳ್ಳುವಂಥ ಈ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ದಾರುಣ ಘಟನೆ ಜರುಗಿದೆ. ಏನು ಆ ಒಂದು ಮಗು ಅಂದರೆ ಚಿಕ್ಕ ಬಾಲಕ ಏನು ಪಾನಿಪುರಿ ತಿಂದು ಇವತ್ತು ಒಬ್ಬ ಬಾಲಕ ಸಾವನ್ನಪ್ಪಿದರೆ ಇನ್ನೂ 19 ಜನ ಏನು ಮಕ್ಕಳು ಏನು ಈ ಪಾನಿಪುರಿ ತಿಂದಂಥ ಮಕ್ಕಳು ಇವತ್ತು ಆಸ್ಪತ್ರೆಗೆ ದಾಖಲಾಗುವಂಥ ಒಂದು ದಾರುಣ ಘಟನೆ ಜರುಗಿದೆ. ಏನು ಇಲ್ಲಿ ಫುಡ್ ಸೇಫ್ಟಿ ಅಧಿಕಾರಿಗಳು ಈ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಬೀದಿ ಬದಿಯಲ್ಲಿ ಪಾನಿಪುರಿ ಮಾರಾಟ ಮಾಡುವಂಥವ್ರು ಯಾವುದೇ ರೀತಿಯ ಕಾನೂನುಗಳನ್ನು ಪಾಲನೆ ಮಾಡೋಲ್ಲ. ರಸ್ತೆಯಲ್ಲಿ ಸಾಕಷ್ಟು ಧೂಳು ಇರುತ್ತೆ, ಅನೇಕ ವಾಹನಗಳು ಓಡಾಡ್ತಾ ಇರ್ತವೆ. ಇಂಥ ಮಧ್ಯೆ ಅಲ್ಲಿ ಬೀದಿ ಬದಿ ರಸ್ತೆ ಪಕ್ಕದಲ್ಲಿ ಈ ಪಾನಿಪುರಿ ಮಾರಾಟ ಮಾಡ್ತಾರೆ. ಈ ಪಾನಿಪುರಿಯನ್ನು ತಿನ್ನುವುದು ಸಂಜೆ ಆಗ್ತಿದ್ದಂಗೆ ಯುವತಿಯರಿರಲಿ ಯುವಕರಿರಲಿ ಮಕ್ಕಳಿರಲಿ ಈ ಪಾನಿಪುರಿ ತಿನ್ನುವುದು ಕೂಡ ಸಾಕಷ್ಟು ಅದೊಂಥರ ಶೋಕಿ ಅನ್ನೋ ರೀತಿ ಪಾನಿಪುರಿ ತಿಂತಾರೆ. ಆದರೆ ಆ ಪಾನಿಪುರಿಯನ್ನು ಮಾಡುವಂಥ ವ್ಯಾಪಾರಿಗಳು ಯಾವ ರೀತಿ ಕಳಪೆ ವಸ್ತುಗಳನ್ನು ಏನು ಗುಣಮಟ್ಟ ಇರಲ್ಲ ಅಥವಾ ದಿನಾಂಕ ಅದೆಲ್ಲ ಡೇಟ್ ಬಾರಿರುವಂಥ ವಸ್ತುಗಳನ್ನು ತಂದು ಪಾನಿಪುರಿ ಮಾಡಿರುವಂಥದ್ದು, ಕಳಪೆ ಎಣ್ಣೆಯನ್ನು ಬಳಸ್ತಾರೆ. ಶುದ್ಧ ಅಂದರೆ ಕೈಗೆ ಗ್ಲೌಸ್ ಹಾಕಲ್ಲ. ಆಮೇಲೆ ಬಳಸುವಂಥ ಎಣ್ಣೆ ಇರಲಿ ಅದರಲ್ಲಿ ಅನೇಕ ರೀತಿಯ ಕೆಮಿಕಲ್ಗಳನ್ನು ಬಳಸಿರ್ತಾರೆ. ಹೀಗೆ ಅದರಲ್ಲಿ ಅದರ ಜೊತೆಗೆ ಏನು ಪಾನಿ ಅಂತ ಕೊಡ್ತಾರೆ ಪಾನಿಪುರಿಗೆ, ಆ ಪಾನಿ ಕೂಡ ಎಲ್ಲಿದೋ ನೀರು ತರ್ತಾರೆ. ಎಷ್ಟೋ ಸರಿ ಶೌಚಾಲಯದ ನೀರುಗಳನ್ನು ಬಳಸಿರುವಂಥದ್ದು ಕೂಡ ಏನು ವರದಿಯಾಗಿದ್ದಿದೆ. ಈ ರೀತಿ ಕಳಪೆ ನೀರು ಕಳಪೆ ಸಾಮಗ್ರಿ ಏನು ಕೊಳಚೆ ನೀರನ್ನು ಬಳಸಿ ಮಾಡಿರುವಂಥ ಈ ಪಾನಿಪುರಿ ತಿಂದಂಥ ಮಕ್ಕಳು ಇವತ್ತು ಏನು ಆಸ್ಪತ್ರೆ ಪಾಲಾಗುವಂತಾಗಿದೆ. ಅಧಿಕಾರಿಗಳು ಇಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಏನಂದರೆ ಆಸ್ಪತ್ರೆಗೆ ದಾಖಲಾದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಬೇರೆ ಚುನಾವಣೆ ನೆಪದಲ್ಲಿ ಅಧಿಕಾರಿಗಳು ಬೇರೆ ಏನು ಚುನಾವಣೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಈ ಬೀದಿ ಬದಿಯ ವ್ಯಾಪಾರಿಗಳನ್ನು ಕೇಳೋರಿಲ್ಲ. ಹೀಗಾಗಿ ಇವತ್ತು ಮಕ್ಕಳು ಇಂಥ ಒಂದು ಸ್ಥಿತಿಗೆ ಅಂದರೆ ಆಸ್ಪತ್ರೆಗೆ ದಾಖಲಾಗುವಂಥ ಸ್ಥಿತಿ ಉಂಟಾಗಿದೆ. ಒಟ್ಟಾರೆ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಏನು ಮಕ್ಕಳಿಗ ಒಂದು ಆರೋಗ್ಯ ದೃಷ್ಟಿಯಿಂದ ಮತ್ತು ಏನು ಈ ಕಳಪೆ ಮಟ್ಟದ ಏನು ವಸ್ತುಗಳನ್ನು ಬಳಸಿ ಮಾಡುವಂಥ ಈ ಪಾನಿಪುರಿಯನ್ನು ಏನು ಬ್ಯಾನ್ ಮಾಡೋಕ್ಕೆ ಈಗಾಗಲೇ ಏನು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಈಗಾಗಲೇ ಗೋಬಿ ಮಂಚೂರಿ ಕುರಿತಂಗೆ ಮತ್ತು ಕಳಪೆ ಅಂದರೆ ಕೆಮಿಕಲ್ ಬಳಸಿ ಮಾಡಿರುವಂಥ ವಸ್ತುಗಳನ್ನ ಬ್ಯಾನ್ ಮಾಡಲಿಕ್ಕೆ ಕೂಡ ಸರ್ಕಾರ ಯೋಚಿಸ್ತಾ ಇರುವಂಥದ್ದು. ಇದೇ ದಿಶೆಯಲ್ಲಿ ಈ ಪಾನಿಪುರಿ ಅಂದರೆ ಈ ಮಕ್ಕಳ ಮತ್ತು ಯುವಕರ ಒಂದು ಆರೋಗ್ಯಕ್ಕೆ ಏನು ಹಾನಿ ಉಂಟು ಮಾಡುವಂಥ ಸಾಧ್ಯತೆ ಇರುವಂಥ ಈ ಒಂದು ಪಾನಿಪುರಿಯನ್ನು ಕೂಡ ಏನು ಬ್ಯಾನ್ ಮಾಡಬೇಕು ಅಂತೇಳಿ ಕೇಳಿಬರ್ತಾ ಇದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ತಾ ಅನ್ನೋದನ್ನು ಕಾಯ್ದು ನೋಡಬೇಕಿದೆ.